Pradesh Congress Committee celebrated the birthday of Leader of Opposition in the Lok Sabha, Rahul Gandhi, at its Queen's Road office in Bengaluru. The program began at 1 p.m. where a special milk abhishekam was performed on this portrait. Party workers and supporters took part in the celebration, which organizers said was aimed at marking the occasion in a traditional manner. ಏನು ಇವತ್ತು ನಮ್ಮ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾಗಿ ಇಡೀ ದೇಶಾದ್ಯಂತ ಯುವ ಕಾಂಗ್ರೆಸ್ನ ನೇತೃತ್ವದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಅರ್ಥಪೂರ್ಣವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಡವರಿಗೆ ಆಸರೆಯಾಗುವಂತಹ ಕೆಲಸಗಳನ್ನು, ಸಾಮಾಜಿಕವಾದ ಶೈಕ್ಷಣಿಕವಾದಂತಹ ಕೆಲಸಗಳನ್ನು ಇವತ್ತು ಯುವ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಂಗಳೂರಲ್ಲೂ ಕೂಡ ಅವರಿಗೆ ಕ್ಷೀರಾಭಿಷೇಕವನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಸಿಹಿಯನ್ನು ಹಂಚುವ ಮೂಲಕ ಇವತ್ತು ನಾವು ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಜೊತೆಗೆ ಈಗಾಗಲೇ ಈ ದೇಶದ ಭವಿಷ್ಯವಾಗಿ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಬಡವರ ಜೊತೆಗೆ ಧ್ವನಿಯಾಗಿ ರಾಹುಲ್ ಗಾಂಧಿಯವರು ಇವತ್ತು ನಿಂತಿದ್ದಾರೆ. ಅದಕ್ಕೆ ನಾವು ರಾಹುಲ್ ಗಾಂಧಿಯವರಿಗೆ ಯುವ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಈ ದೇಶದ ಮುಂದಿನ ಪ್ರಧಾನಿಯಾಗುವಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಗಾಂಧಿ ಕುಟುಂಬದ ವಂಶಸ್ಥರು, ಈ ಇಡೀ ದೇಶದ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ಇರುವುದರಿಂದ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ, ಅದರಲ್ಲಿ ನಾವೆಲ್ಲರೂ ಕೂಡ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿದ್ದೇವೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ಮತ್ತು ಕರ್ನಾಟಕ ರಾಜ್ಯದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮತ್ತು ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಸಾಹೇಬರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ರಾಹುಲ್ ಗಾಂಧಿ ಅವರು ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೊಂದಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಶಿಕ್ಷಣದ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದ್ರ ಜೊತೆಗೆ ವಿದ್ಯಾರ್ಥಿಗಳ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು, ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಜೀವನವನ್ನು ಕೂಡ ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶಾದ್ಯಂತ ಸುತ್ತುವರೆದು ಅವರು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಿರ್ತಕ್ಕಂಥ ಕೃಷಿ, ಅಗ್ರಿಕಲ್ಚರ್ ಏನಿದೆ, ಆ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಕೂಡ ಉತ್ತಮವಾಗಿರ್ತಕ್ಕಂಥ ರೈತರ ಜೀವನದ ಬದುಕು ನಡೆಯಬೇಕು. ಆ ಮೂಲಕ ಈ ದೇಶ ಸುಭದ್ರವಾಗಿರಬೇಕು. ಈ ದೇಶ ಸುಭದ್ರವಾಗಿರಬೇಕಂದ್ರೆ ರೈತ ಕೂಡ, ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಸುಭದ್ರವಾಗಿರ್ತಕ್ಕಂಥ ಆರ್ಥಿಕ ಜೀವನ ಶೈಲಿಯನ್ನು ಹೊಂದಬೇಕು ಅಂತಕ್ಕಂಥ ಕನಸನ್ನು ಹೊಂದಿರತಕ್ಕಂಥವ್ರು ನಮ್ಮ ನೆಚ್ಚಿನ ನಾಯಕರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಸಾಹೇಬರು. ಕರ್ನಾಟಕ ಅಂತ ಅಲ್ಲ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲೇ ಇಡೀ ದೇಶದಲ್ಲಿ ನಮ್ಮ ಪಕ್ಷವನ್ನು ಮುನ್ನಡೆಸ್ತಾ ಇದ್ದೇವೆ. ಅವರು ಒಬ್ಬ ಮಾಡೆಲ್ ಹೀರೋ ಆಫ್ ದಿ ಯಂಗ್. ಹಾಗಾಗಿ ಅವರ ನಾಯಕತ್ವದಲ್ಲಿ ಮತ್ತು ಈ ರಾಜ್ಯದಲ್ಲಿರುವಂಥ ನಮ್ಮ ಪಕ್ಷದ ಎಲ್ಲ ನಾಯಕರ ನಾಯಕತ್ವದಲ್ಲಿ ನಮ್ಮ ಗುರಿ ಏನಿದ್ರು 2028ಕ್ಕೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತರುವಂಥದ್ದು ರಾಹುಲ್ ಗಾಂಧಿ ಅವರ ಕನಸು ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರ ಕನಸಾಗಿದೆ ಅನ್ನೋದಕ್ಕೆ ಹೇಳೋದಕ್ಕೆ ಬಯಸ್ತೇನೆ. ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಇವತ್ತು ದೇಶಕ್ಕೆ ರಾಹುಲ್ ಗಾಂಧಿ ಅಂತ ನಾಯಕರು ಅನಿವಾರ್ಯವಾಗಿದ್ದಾರೆ. ಯಾಕಂದರೆ ದೇಶದಲ್ಲಿ ಇವತ್ತು BJP ಮತ್ತು BJP ಇಂದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಕಾರ್ಯಕ್ರಮಗಳಿಗೆ ಸರಿಯಾಗಿ ಉತ್ತರ ಕೊಡ್ತಕ್ಕಂಥ, ಒಳ್ಳೆಯ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅಂತವರು ಅವಶ್ಯವಾಗಿ ಈ ದೇಶಕ್ಕೆ ಬೇಕಾಗಿದ್ದಾರೆ. ಸೊ ಮೊನ್ನೆ ಚಟ್ರನ್ ಕಿ ಗುಂಜಲ್ಲಿ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಒಂದು ಲೀಕ್ ಆಗಿದೆ. ಸ್ಟೂಡೆಂಟ್ಸ್ನ ಭೇಟಿ ಆಗಿ ಒಂದು ವಾಯ್ಸ್ ಆಗಿದ್ದಾರೆ, ಮತ್ತು ಫಾರ್ಮರ್ಸ್ ಬಂದಾಗೆ ರೈತರಿಗೆ ಬಂದು ಒಂದು ವಾಯ್ಸ್ ಆಗಿದ್ದಾರೆ, ಆ ಇಶ್ಯೂನ ಅಡ್ರೆಸ್ ಮಾಡ್ತಾರೆ. ನೀವು ಹೆಂಗೆ ನೋಡ್ತೀರಾ ಸರ್? ನೀಟ್ ಅಂತ ಪರೀಕ್ಷೆಯಲ್ಲಿ ದೇಶ ಇವತ್ತು ಸಂಪೂರ್ಣ ವಿಫಲವಾಗಿ ನೀಟ್ ಅಂತ ಪರೀಕ್ಷೆ ನಡೆಸಲಾರದಂಥ ಸ್ಥಿತಿಯಲ್ಲಿ ದೇಶದ ಪರಿಸ್ಥಿತಿ ಹೋಗಿದೆ ಅಂತಂದಾಗ ಅದನ್ನು ವಿರೋಧ ಮಾಡಿ ಅದನ್ನು ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಹೇಳಿಕೆ ಮತ್ತು ಅವರ ಹೋರಾಟ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. सबके जान और हम सबकी शान राहुल गांधी साहब का जन्मदिन है. हम सब कर्नाटका प्रदेश यूथ कांग्रेस उनको बहुत जन्मदिन मुबारकबाद देते हैं. जो नफरत के बाजार में मोहब्बत की दुकान खोले हुए हैं राहुल गांधी साहब,
बहुत ही अच्छा काम कर रहे हैं। और कल जो राजस्थान कोटा में जो स्टूडेंट्स का नीट एग्ज़ाम पे पब्लिक अप्लायंस था वो भी बहुत कामयाब हुआ। हम सबको सिर्फ एक ही है, राहुल गांधी साहब है जो हमको सही रास्ते में लेकर जाएंगे। ಮೊದಲದಾಗಿ ನಮ್ಮ ಯೂತ್ಗೆ ಅಚ್ಚುಮೆಚ್ಚಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ನಗರ ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಿಂಧನೂರು ವತಿಯಿಂದ ಈ ದಿನ ಎಲ್ಲ ಮುಖಂಡರ ಪರವಾಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ BK ಹರಿಪ್ರಸಾದ್ ಸಾಹೇಬರು KPCCಯ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮ 21ನೇ ತಾರೀಕು ಹಮ್ಮಿಕೊಳ್ತಾ ಇದ್ದಾರೆ ಅರಮನೆ ಮೈದಾನದಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಈ ದಿನ ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 500 ಜನ ಟೋಟಲ್ ಒಂದು 60 ವೆಹಿಕಲ್ಗಳನ್ನು ಮಾಡಿಕೊಂಡು ಇವತ್ತು ಮುಂಚಿತವಾಗಿಯೇ ನಾವು ಬಂದಿದ್ದೀವಿ. ಎರಡು ವಿಷಯವನ್ನು ಇಟ್ಕೊಂಡು BK ಹರಿಪ್ರಸಾದ್ ಸಾಹೇಬರ ಒಂದು ಪದಗ್ರಹಣ ಕಾರ್ಯಕ್ರಮ ಹಾಗೂ ನಮ್ಮ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಂಪನಗೌಡ ಬಾದರ್ಲಿ ಸಾಹೇಬರಿಗೆ ಸಚಿವ ಸ್ಥಾನ ಸಿಗಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಹಾಗೂ ಇನ್ನು ಮುಂತಾದಂಥ BK ಹರಿಪ್ರಸಾದ್ ಸಾಹೇಬರಿಗೆ ನಾವು ಅವ್ರನ್ನೆಲ್ಲ ಭೇಟಿಯಾಗಿಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಎಲ್ಲರನ್ನ ಭೇಟಿಯಾಗಿ ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು. ಭಾಳ ಹಿರಿಯರಿದ್ದಾರೆ, ಸತತ 5 ಬೇರೆ ಶಾಸಕರಾಗಿದ್ದಾರೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಅವರು ಸುಮಾರು ಆಮೇಲೆ ಹೈದರಾಬಾದ್ ಕರ್ನಾಟಕದ ಸೀನಿಯರ್ ಲೀಡರು ಸಹ. ಹಾಗಾಗಿ ಸನ್ಮಾನ್ಯ ಶ್ರೀ ಅಂಪನಗೌಡ ಬಾದರ್ಲಿ ಸಾಹೇಬರಿಗೆ ಸಚಿವ ಸ್ಥಾನ ಸಿಕ್ತಪ್ಪ ಅಂತಂದ್ರೆ ಸಿಂಧನೂರನ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಭಾಳ ಒಳ್ಳೆಯದಾಗುತ್ತಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಎರಡು ಕಾರ್ಯಕ್ರಮಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ದೃಷ್ಟಿ ಇಟ್ಟುಕೊಂಡು ಎಲ್ಲ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 600 ಜನ ಈ ದಿನ ನಾವು ಇವತ್ತು KPCC ಆಫೀಸ್ಗೆ ಬಂದಿದ್ದೇವೆ. ನಾವು ಇವತ್ತು ಮನವಿ ಮಾಡಿಕೊಳ್ಬೇಕಂತ ಬಂದಿದ್ದೇವೆ. ಇವತ್ತು ನಾಳೆ 3 ದಿನ ಇಲ್ಲೇ ಬೆಂಗಳೂರಿನಲ್ಲೇ ಉಳ್ಕೊಂಡು ಎಲ್ಲರನ್ನ ಭೇಟಿಯಾಗುವಂಥ ಒಂದು ಕೆಲಸವನ್ನು ನಾವು ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಅದಕ್ಕಾಗಿ ಮತ್ತೊಮ್ಮೆ ನಾನು ಹೈಕಮಾಂಡ್ ಮೂಲಕ ಸೋನಿಯಾ ಗಾಂಧಿ ಮೇಡಮ್ಗೆ, ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಆಮೇಲೆ ಸುರ್ಜೇವಾಲಾ ಅವರಿಗೆ ಹಾಗೂ DK ಶಿವಕುಮಾರ್ ಸಾಹೇಬರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಇನ್ನುಳಿದಿರ್ತಕ್ಕ ಎಲ್ಲರಿಗೂ ಮತ್ತೊಮ್ಮೆ ನಾವು ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಮನವಿ ಮಾಡಿಕೊಳ್ಳೋದಿಷ್ಟೇ, ಸನ್ಮಾನ್ಯ ಶ್ರೀ ಅಂಪನಗೌಡ ಬಾದರ್ಲಿ ಸಾಹೇಬರಿಗೆ ಸಚಿವ ಸ್ಥಾನ ನೀಡಿ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಕೈ ಮುಗಿದು ಕೇಳ್ಕೊಳ್ತೇನೆ. ಸೊ ರಾಹುಲ್ ಗಾಂಧಿ ಬಂದು ಎಜುಕೇಶನ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗೆ ವಾಯ್ಸ್ ಆಗಿರ್ತಾರೆ, ಮತ್ತೆ ಫಾರ್ಮರ್ಸ್ಗೆ ವಾಯ್ಸ್ ಆಗಿರ್ತಾರೆ. ಅದನ್ನ ನೀವು ಹೆಂಗೆ ನೋಡ್ತೀರಾ? ಈ ಮೇಡಮ್ ಅವರು ಯಾವಾಗಲೂ ನಮ್ಮ ಈ ಕರ್ನಾಟಕ ಭಾಗದಲ್ಲಿರ್ಬೋದು, ಆಮೇಲೆ ಆ ಮೇಲ್ಭಾಗದಲ್ಲಿರ್ಬೋದು, ಎಲ್ಲದರಲ್ಲಿನೂ ರಾಹುಲ್ ಗಾಂಧಿ ಅವರು ಯಾವ ರೀತಿ ಅಂತಪ್ಪ ಅಂತಂದ್ರೆ ಅವರು ನೋಡ್ತಪ್ಪ ಅಂತಂದ್ರೆ ಎಲ್ಲರೂ ಆ್ಯಕ್ಟಿವ್ನೆಸ್ ಬರ್ತದೆ. ಅಷ್ಟು ಪ್ರತಿಯೊಂದನ್ನು ಅವರು ಕಾರ್ಯರೂಪವಾಗಿ ತಗೊಳ್ತಾರೆ. ಅವ್ರ ತಂದೆಲಿಂದ ಹಿಡಿದು ರಾಜೀವ್ ಗಾಂಧಿಲಿಂದ ಹಿಡಿದು ಅವ್ರ ಇಡೀ ಕುಟುಂಬನೂ ಸಹ ಇದೇ ಪಾರ್ಟಿಗೋಸ್ಕರನೇ ಅವರು ಶ್ರಮ ಪಟ್ಟಿದ್ದಾರೆ, ದೇಶಕ್ಕಾಗಿಯೂ ಶ್ರಮ ಪಟ್ಟಿದ್ದಾರೆ. ಹಂಗಾಗಿ ನಾವೆಲ್ಲರೂ ಈಗ ಯುವಕರಿಗೆಲ್ಲ ಪ್ರೇರಣೆ ಆಗಲೆಂಬ ಒಂದು ಉದ್ದೇಶ ಇಟ್ಟುಕೊಂಡು ಈ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಅದಕ್ಕಾಗಿ ಇನ್ನು ಮುಂದಿನ ದಿನಗಳನ್ನು ಹೆಚ್ಚಿನ ಅವರಿಗೆ ಆಯುಷನ್ನು ಕೊಟ್ಟು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ನಾವು ಆಶಿಸ್ತೀವಿ.